ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ಹೊಸ ಅಪ್ಡೇಟ್ಗೆ ಸ್ವಾಗತ. ಟಾಸ್ ನೆಪದಲ್ಲಿ ಹೊಡೆದಾಟ, ಸಿಟ್ಟು, ದ್ವೇಷ ತೀರಿಸಿಕೊಳ್ಳಲು ವಿನಯ್ಗೆ ಇದೇ ಅಸ್ತ್ರ ಸುಲಭವಾಗಿ ಜಾರಿಕೊಳ್ಳಬಹುದು ಅಂತ ವಿನಯ್ ಅವರು ಯೋಚಿಸಿದ್ದಾರಾ? ಗಂಧರ್ವರು ರಾಕ್ಷಸರು ನಡುವಿನ ಬಾವುಟದ ಚಟುವಟಿಕೆಗಳಲ್ಲಿ ಕಾರ್ತಿಕ್ ವಿನಯ್ ಮಧ್ಯೆ ಮಾರಾಮಾರಿ ನಡೆಯಿತು. ಅಷ್ಟಕ್ಕೂ ಕಾರ್ತಿಕ್ ವಿನಯ್ ಮಧ್ಯೆ ಈ ರೀತಿ ಆಗಿರುವುದು ಇದು ಮೊದಲೇನಲ್ಲ. ಈ ಹಿಂದೆ ಟಾಸ್ ನಡೆಯುತ್ತಿದ್ದ ವೇಳೆ ಬೇಕಂತ ಕಾರ್ತಿಕ್ ಹಾಗೂ ತುಕಾಲಿ ಸಂತು ಅವರನ್ನ ವಿನಯ್ ತಳ್ಳಿ ಬೀಸಿದ್ದಾರೆ. ಟಾಸ್ ನೆಪದಲ್ಲಿ ಹೀಗೆ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ? ಚಟುವಟಿಕೆ ನೆಪದಲ್ಲಿ ಹೊಡೆದಾಡುವುದು ಸರಿಯೇ? ಹಾಗೆ ಕೋಪ ತೀರಿಸಿಕೊಳ್ಳಲು ಚಟುವಟಿಕೆಗಳನ್ನು ವಿನಯ್ ಅವರು ಅಸ್ತ್ರವಾಗಿ ಬಳಸುತ್ತಿದ್ದಾರಾ? ಟಾಸ್ಕ್ ವೇಳೆ ನಡೆಯುವ ಮಾರಾಮಾರಿ ಬಗ್ಗೆ ಈ ವಾರ ಸುದೀಪ್ ಅವರು ಪ್ರಶ್ನೆ ಮಾಡ್ತಾರೆ ಎಂದು ಕಾದು ನೋಡಬೇಕಿದೆ. ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದಲ್ಲಿ ವಿನಯ್ ಆನೆ ಅಂತಲೇ ಫೇಮಸ್. ಚಟುವಟಿಕೆಗಳಲ್ಲಿ ವಿನಯ್ ಅಗ್ರೆಸಿವ್ ಆಗಿ ಪಾಲ್ಗೊಳ್ತಾರೆ. ಟಾಸ್ ಶುರುವಾಗುವ ಮುನ್ನವೇ ಅಬ್ಬರಿಸುವ ಮೂಲಕ ಎದುರಾಳಿಗಳ ಸದ್ದಡಗಿಸುತ್ತಾರೆ ವಿನಯ್. ಏನು ಮಾಡ್ತಾರೋ ಬಿಡ್ತಾರೋ, ಆದರೆ ಕೂಗಾಡಿ ಕಿರಿಚಾಡುವ ಮೂಲಕ ಎದುರಾಳಿ ತಂಡವನ್ನ ವಿನಯ್ ಪ್ಯಾನಿಕ್ ಆಗುವಂತೆ ಮಾಡ್ತಾರೆ. ಇದೇ ನನ್ನ ಸ್ಟ್ರಾಟಜಿ ಅಂತ ವಿನಯ್ ಕೂಡ ಓಪನ್ ಆಗಿ ಹೇಳಿದ್ದಾರೆ. ಟಾಸ್ ಮನೆಯಲ್ಲಿ ಕಾರ್ತಿಕ್ ಹಾಗೂ ಸಂಗೀತ ಕಂಡ್ರೆ ವಿನಯ್ಗೆ ಆಗಲ್ಲ. ಚಟುವಟಿಕೆ ವೇಳೆ ಕಾರ್ತಿಕ್ ಹಾಗೂ ವಿನಯ್ ಮಧ್ಯೆ ಆಗಾಗ ಮಾರಾಮಾರಿ ನಡೆದಿದೆ. ಕಳೆದ ವಾರ ತುಕಾಲಿ ಸಂತು ಅವರನ್ನ ವಿನಯ್ ತಳ್ಳಿ ಬೀಳಿಸಿದ್ದರು. ಬೇಕು ಅಂತಲೇ ತಳ್ಳಿದ್ದು ಎಂದು ವಿನಯ್ ಕೂಡ ಹೇಳಿದ್ದಾರೆ. ಹಾಗಾದರೆ ಚಟುವಟಿಕೆ ವೇಳೆ ತಮ್ಮಲ್ಲಿ ಅಡಗಿರುವ ಸಿಟ್ಟು ದೇಶವನ್ನು ವಿನಯ್ ಹೊರಹಾಕುತ್ತಿದ್ದಾರಾ? ಟಾಸ್ ನೆಪದಲ್ಲಿ ದೈಹಿಕವಾಗಿ ದಾಳಿ ಮಾಡುವುದನ್ನೇ ವಿನಯ್ ಅಸ್ತ್ರವಾಗಿಕೊಂಡಿದ್ದಾರಾ? ಟಾಸ್ ನೆಪದಲ್ಲಿ ಫಿಸಿಕಲ್ ಅಟ್ಯಾಕ್ ಮಾಡಿದರೂ ಸುಲಭವಾಗಿ ಜಾರಿಕೊಳ್ಳಬಹುದು ಅಂತ ವೀಕ್ಷಕರು ಪ್ರಶ್ನೆ ಮಾಡಿದ್ದಾರೆ. ಅಂದು ಕಾರ್ತಿಕ್ನ ತಳ್ಳಿದ್ದ ವಿನಯ್. ಈ ಹಿಂದೆ ನಡೆದ ಬಲೂನ್ ಟಾಸ್ನಲ್ಲಿ ಕಾರ್ತಿಕ್ ಹಿಂದಿನಿಂದ ವಿನಯ್ ತಳ್ಳಿದ್ದರು. ಕಾರ್ತಿಕ್ ತಳ್ಳಿದ ಮೇಲೆ ವಿನಯ್ ಅವರಲ್ಲಿ ಪಶ್ಚಾತ್ತಾಪ ಕಾಣಲಿಲ್ಲ. ಕಾರ್ತಿಕ್ಗೆ ವಿನಯ್ ಕ್ಷಮೆನೂ ಕೇಳಲಿಲ್ಲ. ಬದಲಾಗಿ ನಾನೇ ತಳ್ಳಿದ್ದು ಏನೀಗ ಎಂದು ವಿನಯ್ ಗರ್ವದಿಂದ ಕೇಳಿದ್ದರು. ಸಾಲದಕ್ಕೆ ಬೇಕೆಂದರೆ ನೀನು ತಳ್ಳು ಎಂದು ಕಾರ್ತಿಕ್ಗೆ ವಿನಯ್ ಸವಾಲ್ ಹಾಕಿದರು. ಜಿದ್ದಿಗೆ ಬಿದ್ದ ಕಾರ್ತಿಕ್ ಅದೇ ಟಾಸ್ನಲ್ಲಿ ವಿನಯ್ ಅವರನ್ನು ತಳ್ಳಿದ್ದಾರೆ. ಫ್ಲಕ್ಕಿಟ್ ಪುಷ್ಪತಿ ಟಾಸ್ನಲ್ಲಿ ವಿನಯ್ ಹಾಗೂ ಕಾರ್ತಿಕ್ ಮಧ್ಯೆ ಫಿಸಿಕಲ್ ಅಟ್ಯಾಕ್ ನಡೆಯಿತು. ಬುಟ್ಟಿಗಾಗಿ ಇಬ್ಬರು ಕಿತ್ತಾಡಿದರು. ತುಕಾಲಿ ಸಂತೂನ ಬೀಳಿಸಿದ ವಿನಯ್. ಹನಿ ಹನಿ ಕಹಾನಿ ಟಾಸ್ನಲ್ಲಿ ತುಕಾಲಿ ಸಂತೂನ ಹಿಂದೆಯಿಂದ ತಳ್ಳಿ ಬೀಳಿಸಿದ್ದು ವಿನಯ್. ಬೇಕು ಅಂತಲೇ ನಾನು ತಳ್ಳಿದ್ದು ಅಂತ ಸಂತೂನ ತಳ್ಳಿದ್ದು, ಆದರೆ ಬೀಳಲಿ ಅಂತ ತಳ್ಳಿಲ್ಲ ಎಂದು ಸಿರಿಬಳಿ ವಿನಯ್ ಅವರು ಹೇಳಿದ್ದಾರೆ. ಇನ್ನು ಗಂಧರ್ವರು ರಾಕ್ಷಸರು ಟಾಸ್ಕ್ನಲ್ಲಿ ವಿನಯ್ ಹಾಗೂ ಕಾರ್ತಿಕ್ ಮಧ್ಯೆ ಮಾರಾಮಾರಿ ನಡೆಯಿತು. ಡಿಪೆಂಡ್ ಮಾಡುತ್ತಿದ್ದ ಕಾರ್ತಿಕ್ ವಿನಯ್ ತಳ್ಳಿದರು. ಬಳಿಕ ಇಬ್ಬರ ಮಧ್ಯೆ ತಳ್ಳಾಟ ಹೊಡೆದಾಟ ನಡೆಯಿತು. ಬಾವುಟದ ಟಾಸ್ಕ್ ವೇಳೆ ಸಂಗೀತ ಅವರನ್ನು ವಿನಯ್ ಕೈಯಿಂದ ತಳ್ಳಿದರು. ಇದೇ ಟಾಸ್ಕ್ನಲ್ಲಿ ವಿನಯ್ ನನ್ನ ಕುತ್ತಿಗೆ ಹಿಡಿದು ಎಂದು ಕಾರ್ತಿಕ್ ಅವರು ಆರೋಪಿಸಿದರು. ಮಾರಾಮಾರಿ ತಾರಕಕ್ಕೇರಿದ ಮೇಲೆ ಬಿಗ್ ಬಾಸ್ ಮಧ್ಯ ಪ್ರವೇಶಿಸಿ ಆಟವನ್ನು ನಿಲ್ಲಿಸಿದರು. ಔಟದ ಟಾಸ್ಕ್ ವೇಳೆ ಕಾರ್ತಿಕ್ ರಾಕ್ಷಸರ ಗುಂಪಿನಲ್ಲಿದ್ದರು, ವಿನಯ್ ಗಂಧರ್ವರ ಗುಂಪಿನಲ್ಲಿದ್ದರು. ನಿಯಮದ ಪ್ರಕಾರ ಗಂಧರ್ವರನ್ನು ರಾಕ್ಷಸರು ಪ್ರಚೋದಿಸಬೇಕು. ಆದರೆ ಗಂಧರ್ವರು ಯಾವುದೇ ವಿಚಾರಕ್ಕೂ ಕೋಪ ಮಾಡಿಕೊಳ್ಳುವಂತಿಲ್ಲ. ಆದರೆ ಬಾವುಟದ ಟಾಸ್ಕ್ನಲ್ಲಿ ವಿನಯ್ ಪಾತ್ರದಿಂದ ಹೊರಬಂದು ಆಕ್ರಮಣಕಾರಿಯೇ ಆಗಿದ್ದರು. ಗಂಧರ್ವರಿಗೆ ನೀಡಲಾಗಿದ್ದ ನಿಯಮಗಳನ್ನು ಮುರಿದು ವಿನಯ್ ಈ ರೀತಿ ಮಾಡುವ ಅವಶ್ಯಕತೆ ಇತ್ತ ಅಂತಲೂ ಕೂಡ ವೀಕ್ಷಕರು ಪ್ರಶ್ನೆ ಮಾಡಿದ್ದಾರೆ. ಚಟುವಟಿಕೆಗಳ ವೇಳೆ ನಡೆದ ದೈಹಿಕವಾಗಿ ದಾಳಿಗಳ ಬಗ್ಗೆ ಬಿಗ್ ಬಾಸ್ ಕನ್ನಡ 10 ಕಾರ್ಯಕ್ರಮದಲ್ಲಿ ಇದುವರೆಗೆ ಕಿಚ್ಚ ಸುದೀಪ್ ಪ್ರಶ್ನೆ ಮಾಡಿಲ್ಲ. ಯಾರಿಗೂ ಕ್ಲಾಸ್ ತೆಗೆದುಕೊಂಡಿಲ್ಲ. ಇದನ್ನೇ ಅಡ್ವಾಂಟೇಜ್ ಆಗಿ ವಿನಯ್ ಪರಿಗಣಿಸಿದ್ದಾರಾ? ಚಟುವಟಿಕೆ ವೇಳೆ ಏನು ಮಾಡಿದರೂ ನಡೆಯುತ್ತಾ ಸುಲಭವಾಗಿ ಜಾರಿಕೊಳ್ಳಬಹುದಾ ಅಂತ ವಿನಯ್ ಭಾವಿಸಿದ್ದಾರಾ ಎಂದು ವೀಕ್ಷಕರು ಖಡಕ್ ಆಗಿ ಪ್ರಶ್ನೆ ಮಾಡುತ್ತಿದ್ದಾರೆ. ಚಟುವಟಿಕೆ ವೇಳೆಯಲ್ಲಿ ಗೆಲುವು ಸಾಧಿಸಲು ಎದುರಾಳಿಗಳ ಮೇಲೆ ಫಿಸಿಕಲ್ ಅಟ್ಯಾಕ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಗೆಲುವಿಗಾಗಿ ಹೀಗೆಲ್ಲ ಮಾಡ್ತಾರ? ಆಟದಲ್ಲಿ ಗೆಲುವಿಗಾಗಿ ವಿನಯ್ ಸಂಗೀತ ಯಾವ ಮಟ್ಟಿಗೆ ಬೇಕಾದರೂ ಇಳಿತಾರೆ ಎಂದು ಈ ಹಿಂದೆ ತುಕಾಲಿ ಸಂತು ಹೇಳಿದ್ದಾರೆ. ಚಟುವಟಿಕೆ ವೇಳೆಯಲ್ಲಾಗಲಿ ಬಾಕಿ ಸಮಯದಲ್ಲಾಗಲಿ ದೈಹಿಕವಾಗಿ ತಳ್ಳಾಡೋದು, ನೂಕಾಡೋದು, ಹೊಡೆದಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದೇ ವೀಕ್ಷಕರ ಪ್ರಶ್ನೆಯಾಗಿದೆ. ಈ ಬಾರಿ ಕಿಚ್ಚ ಸುದೀಪ್ ಕ್ಲಾಸ್ ತೆಗೆದುಕೊಳ್ತಾರ? ಟಾಸ್ಕ್ಗಳ ವೇಳೆ ನಡೆಯುತ್ತಿರುವ ಮಾರಾಮಾರಿ ಬಗ್ಗೆ ಈ ಬಾರಿಯಾದರೂ ಕಿಚ್ಚ ಸುದೀಪ್ ಪ್ರಶ್ನೆ ಮಾಡ್ತಾರ? ಸ್ಪರ್ಧಿಗಳಿಗೆ ಕಿವಿಯಿಡ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ಹೊಸ ಅಪ್ಡೇಟ್ ಆಗಿದೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೆಳೆಯರೆ.